ಸಾಲಿಗ್ರಾಮದ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ನೂತನ ಪ್ರೊಜೆಕ್ಟರ್ನ ಭಾಷ್ಯಕಾರ ದೇವಾಲಯದ ಮಹಾಸ್ವಾಮಿಗಳು ಕೊಡುಗೈ ದಾನಿಗಳು ಶ್ರೀ ಧನುರ್ದಾಸ ರಾಮಾನುಜೀಯರ್ ಸ್ವಾಮಿಗಳು ಕೊಡುಗೆಯಾಗಿ ನೀಡಿದ್ದಾರೆ. ಹೌದು, ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಗೆ ಕಿರಿಯ ತರಬೇತಿ ಅಧಿಕಾರಿ ಸೋಮಶೇಖರ್ ಆರ್ ಅವರ ಕೋರಿಕೆಯ ಮೇರೆಗೆ ಶ್ರೀ ಧನುರ್ದಾಸ ರಾಮಾನುಜೀಯರ್ ಸ್ವಾಮಿಗಳು ಪ್ರೊಜೆಕ್ಟರ್ ಕೊಡುಗೆ ನೀಡಿ ಮಾತನಾಡಿದರು. ವಿದ್ಯಾರ್ಥಿಗಳು ದುಶ್ಚಟಗಳಿಗೆ ಬಲಿಯಾಗದೆ ವಿದ್ಯಾಭ್ಯಾಸದ ಕಡೆ ಗಮನ ಹರಿಸಿ ಎತ್ತವರಿಗೆ ಸಮಾಜಕ್ಕೆ ಉತ್ತಮ ಪ್ರಜೆಗಳಾಗಬೇಕು ಎಂದರು. ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಬೆಂಚ್, ಶುದ್ಧ ಕುಡಿಯುವ ನೀರಿನ ಯಂತ್ರ ನೀಡುವುದಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಿಬ್ಬಂದಿಗಳು, ವಿದ್ಯಾರ್ಥಿಗಳು ಸ್ವಾಮಿಗಳ ಆಶೀರ್ವಾದ ಪಡೆದು ಗೌರವ ಸಮರ್ಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಗೋವಿಂದರಾಜು ಜಿ ಪ್ರಾಚಾರ್ಯರು, ರಘು ಬಿ ಪ್ರಭಾರೆ ತರಬೇತಿ ಅಧಿಕಾರಿ, ಪ್ರಸನ್ನ ಇ ಕಿರಿಯ ತರಬೇತಿ ಅಧಿಕಾರಿಗಳಾದ ವೆಂಕಟೇಶ್ ಮೂರ್ತಿ ಎಸ್ವಿ, ಯೋಗೇಶ್, ಸುನಿಲ್ ಕುಮಾರ್ ಎಸ್ಎ, ಶ್ರೀನಿವಾಸ್ ಸಿಜೆ, ಸೋಮಶೇಖರ್ ಆರ್, ಚೈತ್ರಾ ಎಸ್, ವರಲಕ್ಷ್ಮಿ ಎಎನ್, ಪ್ರತಾಪ್ ಕುಮಾರ್ ಜಿಎಸ್, ಚನ್ನಕೇಶವ, ಪದ್ಮಾವತಿ ಎಲ್ಕೆ ಕಚೇರಿ ಅಧೀಕ್ಷಕರು, ಇನ್ನು ಪ್ರಥಮ ದರ್ಜೆ ಸಹಾಯಕರಾದ ವಿದ್ಯಾಧರ ಆರ್, ಪೂರ್ಣಿಮಾ ಜೆ ಸೇರಿದಂತೆ ವಿದ್ಯಾರ್ಥಿಗಳು ಹಾಜರಿದ್ದರು. ಶ್ರೀಮದ್ ಬರವರ್ಮಣೀಯ ನಮಃ. ಇವತ್ತು ಸ್ವಲ್ಪ ಲೇಟ್ ಆಯ್ತು. ಫಸ್ಟ್ ಕ್ಷಮೆ ಪ್ರಾರ್ಥನೆ ಮಾಡ್ಕೊಳ್ತೀನಿ. ನೀವು ಈ ತರ ನಮ್ಮ ಸೋಮಶೇಖರ್ ಅವನನ್ನ ಒಂದು 4 ವರ್ಷಗಳಾಗಿ ಗೊತ್ತು ನಮ್ಗೆ. ಅವನಿಗೆ ವಿದ್ಯಾಭ್ಯಾಸ ಮಾಡಿಸೋದು ಮತ್ತೆ ಸ್ಟೂಡೆಂಟ್ಸ್ ಮೇಲೆ ತುಂಬಾ ಇಷ್ಟ ಅವನಿಗೆ. ಅವನನ್ನ ನಾನು ನೋಡ್ತಾ ಇದ್ದೀನಿ. ಈಗ ಇಲ್ಲೇ ಅವನೇ ಸುಮಾರು ಖರ್ಚು ಮಾಡಿರೋದು. ನಾನು ಈಗ ಕೊಟ್ಟಿರೋದು ದೊಡ್ಡ ವಿಷಯ ಅಲ್ಲ. ನಮ್ದು ನ್ಯೂಸ್ ಮಾಡ್ತಾ ಇದೀವಿ, ಅವನದು ನ್ಯೂಸೇ ಮಾಡಿಲ್ಲ. ಅದಕ್ಕೋಸ್ಕರನೇ ನಾನು ಈ ನ್ಯೂಸ್ ಕೊಡ್ತೀನಿ ಅಂತ ಹೇಳಿದೆ. ನೀ ಏನೇನ್ ಮಾಡಿದೆ ಅಂತ ಅದನ್ನು ಸ್ವಲ್ಪ ಸೇರಿಸ್ಬೇಕಂತ. ಈ ತರ ಎಲ್ರು ಅನುಕೂಲವಾಗಿರೋ ಟೀಚರ್ಸ್ ಇರೋ ಕಾಲೇಜಲ್ಲಿ ಸ್ಟೂಡೆಂಟ್ಸ್ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಬೆಳೀತಾರೆ. ನಾನು ಒಂದೇ ಒಂದು ಅಡ್ವೈಸ್ ತರ ಮಾಡೋದು ಸ್ಟೂಡೆಂಟ್ಸ್ಗೆ ಏನಂದ್ರೆ, ಈ ಏಜ್ ಅಲ್ಲಿ ಕೆಟ್ಟು ಹೋಗಕ್ಕೆ ಸುಮಾರು ದಾರಿಗಳಿದೆ. ಕೆಡ್ಸಕ್ಕೆ ಕಾಯ್ತಾ ಇದ್ದಾರೆ ಹೊರಗಡೆ. ಬಟ್ ಈ ಟೈಮಲ್ಲಿ ನೀವು ಓದಿದ್ರಂದ್ರೆ ನಿಮ್ಮ ತಾಯಿ ತಂದೆಯರು, ನಮ್ಮ ಸಾಲಿಗ್ರಾಮ ಊರು ಮತ್ತೆ ಈ ಕರ್ನಾಟಕ ದೇಶ ಎಲ್ಲದಕ್ಕೂ ಒಂದು ಒಳ್ಳೆ ಹೆಮ್ಮೆ ಆಗುತ್ತೆ. ಕೆಟ್ಟು ಹೋಗೋದು ಈಸಿ. ಅದರಿಂದ ತಪ್ಪಿಸ್ಕೊಂಡು ಒಳ್ಳೆ ದಾರಿಯಲ್ಲಿ ಬಂದು ಚೆನ್ನಾಗ ಬೆಳೆದ್ಬಿಟ್ಟು ಆದ್ಮೇಲೆ ವಾಪಸ್ ಈ ಸಮಾಜಕ್ಕೆ ಕೊಡೋದು ಅಂತ, ಅದು ದೊಡ್ಡ ಭಾಗ್ಯ. ಅದು ನಮಗೆ ದೇವರು ಕೊಟ್ಟಿದೆ ವರ. ಸೊ ಈಗ ಇವರೆಲ್ಲ ಹೊಗಳ್ತಾ ಇದ್ರೆ ಅಂದ್ರೆ ಅದೆಲ್ಲ ಆ ಹೊಗಳೆಲ್ಲ ರಾಮಾನುಜಾಚಾರ್ಯರಿಗೆ, ನಮ್ಗೆ ಏನೂ ಇಲ್ಲ. ನಾವೇನೋ ಕಂಪ್ಯೂಟರ್ ಇಂಜಿನಿಯರ್ ಅದು ಮಾಡ್ಬಿಟ್ಟು ಎಲ್ಲೋ ನಮ್ಮನ್ನ ಕರೆಸಿ ದೇವರು ಇಲ್ಲಿ ಮಾಡಿಸ್ತಾ ಇದ್ದಾರೆ. ನೀವು ಯಾವ್ಯಾವ ಫೆಸಿಲಿಟೀಸ್ ಇನ್ನು ಇಲ್ಲಿ ಚೆನ್ನಾಗಿರ್ಬೇಕು ಅಂತ ಮೋರ್ ದ್ಯಾನ್ ಟೀಚರ್ಸ್ ಹೇಳೋದ್ರಿಂದ ಸ್ಟೂಡೆಂಟ್ಸ್ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ, ಈಗೇನೋ ಡ್ರಿಂಕಿಂಗ್ ವಾಟರ್ ಸ್ವಲ್ಪ ಏನೋ ಸಮಸ್ಯೆ ಅಂತ ಹೇಳಿದ್ರೆ ಅದನ್ನ ಒಂದು RO ವ್ಯವಸ್ಥೆ ಮಾಡ್ಕೊಡ್ತೀನಿ ಖಂಡಿತ. ಮತ್ತೆ ಈ ಬೆಂಚ್ ಎಲ್ಲ ಚೇಂಜ್ ಮಾಡ್ಬಿಡೋಣ ಅಂತ ಹೇಳಿದೆ. ಬೆಂಚಸ್ ಎಲ್ಲ ಚೇಂಜ್ ಮಾಡ್ಬಿಟ್ಟು ಚೆನ್ನಾಗಿ ಅವರು ಕಂಫರ್ಟಬಲ್ ಆಗಿ ಕೂತ್ಕೋಬೇಕು. ಡ್ರಾಯರ್ಸ್ ಅದೆಲ್ಲ ಬ್ಯಾಗ್ ಎಲ್ಲ ಇಡಕ್ಕೆ ಅಂಡ್ ಓದಕ್ಕೆ ಸ್ವಲ್ಪ ಅಗಲ ಕಂಫರ್ಟಬಲ್ ಆಗಿರ್ಬೇಕು, ಸ್ಪೇಷಿಯಸ್ ಆಗಿರ್ಬೇಕು. ಅದು ಒಂದು ಮಾಡ್ಬಿಡೋಣ. ನೆಕ್ಸ್ಟ್ ಮುಂದಕ್ಕೆ ಒಂದೊಂದಾಗ ನೋಡೋಣ. ಅವರಿಂದ ಫೀಡ್ಬ್ಯಾಕ್ ಬೇಕು. ಅವ್ರಿಗೆ ಏನ್ ಬೇಕು, ಯಾವ್ದು ಈಗ ಮೇನ್ ಪ್ರಾಬ್ಲಮ್ ಅಂತ ಹೇಳಿದ್ರಂತೆ ಅದನ್ನ ಅಡ್ರೆಸ್ ಮಾಡಕ್ಕೆ ಟ್ರೈ ಮಾಡ್ಬೋದು ಅಷ್ಟೇ. ನನ್ನ ಪರಿಪೂರ್ಣ ಆಶೀರ್ವಾದ ನಿಮ್ ಎಲ್ರಿಗೂ, ನಿಮ್ ಫ್ಯಾಮಿಲಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ರಾಮಾನುಜಾಚಾರ್ಯರವರ ಶ್ರೀಪಾದಗಳನ್ನ ಪ್ರಾರ್ಥನೆ ಮಾಡ್ತೀನಿ. ಸಿಬ್ಬಂದಿ ವರ್ಗದವರಾದಂಥ ಶ್ರೀ ಸೋಮಶೇಖರ್ ಅವರು ನಮ್ಮ ಎಲ್ಲರ ಪರವಾಗಿ ಕೂಡ ಶ್ರೀ ರಾಮಾನುಜ ಧನುರ್ದಾಸ್ ಶ್ರೀಗಳವರ ಹತ್ರ ಹೋಗಿ ನಾವು ನಮ್ಮ ಸಂಸ್ಥೆಗೆ ಒಂದು ಯಂತ್ರೋಪಕರಣವನ್ನು ಕೇಳಿಕೊಂಡಾಗ ಅವರು ಉದಾರ ಮನಸ್ಸಿನಿಂದ ನಮಗೆ ಕೊಟ್ಟಿರ್ತಾರೆ ಇವತ್ತು. ಸೊ ಅದಾದ ನಂತರ ನಮ್ಮ ಸಂಸ್ಥೆಗೆ ಬಂದು ಎಲ್ಲ ಬೆಂಚ್ಗಳು ಮತ್ತು ಪರಿಕರಗಳು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆನೂ ಕೂಡ ನಾವು ಮಾಡಿಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ನಮ್ಮ ಸಿಬ್ಬಂದಿ ವರ್ಗದವರ ಪರವಾಗಿ ಹಾಗೂ ನಮ್ಮ ತರಬೇತಿಯವರ ಪರವಾಗಿ ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ, ನನ್ನ ಹೆಸರು ಯೋಗೇಶ್ ಅಂತ ಹೇಳಿ ತರಬೇತಿ ಅಧಿಕಾರಿಯ ಕೆಲಸ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಮಗೆ ಧನುರ್ದಾಸ ಸ್ವಾಮೀಜಿ ಅವರು ಬಂದು
ನಮ್ಮ ಸಂಸ್ಥೆಗೆ ಬಂದು ಈ ದಿನ ನಮ್ಮ ಒಂದು ವ್ಯವಸ್ಥೆಗಳನ್ನು ನೋಡಿ, ಈ ವ್ಯವಸ್ಥೆಗಳಲ್ಲಿ ಕೆಲವೊಂದುಗಳನ್ನು ಗುರುತಿಸಿ ಕೆಲವೊಂದು ಅನುಕೂಲಗಳನ್ನ ಮಾಡ್ಕೊಳ್ತೀನಿ ಅನ್ನೋದ್ರಲ್ಲಿ ಮೂಲಭೂತವಾಗಿ ಬೇಕಾದಂಥ ಕುಡಿಯೋ ನೀರಿನ ಸೌಕರ್ಯವನ್ನು ನಾವು ಮಾಡಿಕೊಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಹೇಳಿದ್ದಾರೆ. ಅವ್ರಿಗೂ ಮತ್ತು ಈ ಹುಡುಗರು ಅಭ್ಯಾಸ ಮಾಡ್ತಕ್ಕಂಥ ಬೆಂಚ್ಗಳು ಎಲ್ಲ ನೋಡಿ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇನ್ನೂ ಉತ್ತೀರ್ಣವಾಗಿ ಬೆಂಚ್‌ಗಳ್ನ ವ್ಯವಸ್ಥೆಯನ್ನು ಮಾಡಿಕೊಡ್ತೀನಿ ಅಂದರೆ, ಸೊ ಈ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಕೃತಜ್ಞತರಾಗಿ ಅವರ ಒಂದು ಕೊಡುಗೆಯನ್ನು ಶ್ಲಾಘನೀಯವಾಗಿ ಅವ್ರನ್ನ ಪ್ರಶಂಸಿಸುತ್ತಾ ಈ ಒಂದೆರಡು ಮಾತನ್ನು